You may go now. ವಾಟ್ ಹ್ಯಾಪನ್ ಅಂತ ಇಂಟರ್ವ್ಯೂನು ಶುರುನೇ ಆಗಿಲ್ಲ. He's a Naxal. Moreover, he has a sedition case against him. ಒಂದು 30-40 ಜನ ಪೊಲೀಸರು ಗನ್ ಹಿಡ್ಕೊಂಡಿದ್ರು. ನನ್ನ ಮತ್ತು ತಂದೆಯನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಅವಾಗೆಲ್ಲ ನಿದ್ದೆ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಅಂಥದ್ದೆಲ್ಲ ನೀವು ಮೂವಿಯಲ್ಲಿ ನೋಡ್ತೀರಿ. ಅಂಥದ್ದೆಲ್ಲ ಮಾಡಿದ್ರು. ರಾತ್ರಿ ಯಾವುದು ಹಗಲೇ ಯಾವುದು ಅಂತ ಗೊತ್ತಾಗದ ಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಬೇಲ್ ಸಿಗದಿದ್ರೂ ಪರವಾಗಿಲ್ಲ, ಒಂದು ರಾತ್ರಿ ನಿದ್ದೆ ಮಾಡಲಿಕ್ಕೆ ಕೋರ್ಟ್ನಿಂದ ಪರ್ಮಿಷನ್ ತಗೊಳ್ಳಿ ಸರ್. ಕೈಕೋಳ ಹಾಕ್ಕೊಂಡೆ ಎಕ್ಸಾಮ್ ಬರೆಯುವಂಥದ್ದು ಕೂಡ ಮಾಡಬೇಕಾಯಿತು. ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬೊಬ್ಬರ ಮನೆಯಲ್ಲೂ ಒಂದು ಕೇಸು ಇರ್ತದೆ. ಯಾರನ್ನ ಕೊಲೆ ಮಾಡಿದ್ದಲ್ಲ, ಅತ್ಯಾಚಾರ ಮಾಡಿದ್ದಲ್ಲ, ಭೂಮಿ ಕಬಳಿಸಿದ್ದಲ್ಲ, ನಮ್ಮ ಹಕ್ಕಿಗೋಸ್ಕರ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಬಿದ್ದಂಥ ಕೇಸುಗಳು. ವೇನೂರು ಪೊಲೀಸ್ ಸ್ಟೇಷನಲ್ಲಿ ಕಾಲೇಜಿಗೆಲ್ಲ ಸೈನ್ ಎಲ್ಲ ತಗೊಂಡು ಅವ್ರು ಬರ್ದಿದ್ದೇ ಆಟ ಅಂತ ಮಾಡಿದ್ರು. ತಲೆ ಆಟ ಮಾಡಿದ್ರೆ ಬೇಕಾಗ್ತದೆ ಸರಿ, ಇಲ್ಲ ಅದೇ ಪೇಪರ್ ಮೇಲೆ ನಿಮ್ಮ ವಿರುದ್ಧನೇ ಕಂಪ್ಲೇಂಟ್ ಬರೆದು ಒದ್ದು ಒಳಗಾಕ್ಬಿಡ್ತೀನಿ. ನಾವು ತಲೆತಲಾಂತರದಿಂದ ನಮ್ಮ ಹಿರಿಯರೆಲ್ಲ ಅಲ್ಲೇ ಬಾಳಿ ಬದುಕಿದವರು. ಈಗ ನಮಗೆ ಆ ಕಾಡಿನ ಉತ್ಪನ್ನಗಳನ್ನ ಸಂಗ್ರಹ ಮಾಡಲಿಕ್ಕೆ ಹಕ್ಕಿಲ್ಲ ಅಥವಾ ನೀವು ಅಲ್ಲಿಂದ ಎದ್ದು ಹೋಗಬೇಕು ಅಂತಂದಾಗ ನಮ್ಮ ಬದುಕಿನ ಪ್ರಶ್ನೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಎದುರಾಯಿತು. 10 ವರ್ಷದ ಹಿಂದೆ ನಾವೇನು ಮೂಲಭೂತ ಸೌಕರ್ಯ ಕೊಡಿ ಅಂತ ಕೇಳ್ತಾ ಇದ್ವೋ ಅದನ್ನು ಇವತ್ತು ಕೂಡ ಕೇಳುವಂಥ ಪರಿಸ್ಥಿತಿ ಅದೇ ಇದೆ. ನಮಸ್ತೆ ವೀಕ್ಷಕರೇ, ಕುದುರೆಮುಖದ ಅರಣ್ಯದ ಒಳಗಡೆ ತಲತಲಾಂತರದಿಂದ ಜೀವನ ಮಾಡ್ಕೊಂಡು ಬರ್ತಾ ಇರುವಂಥ ಒಂದು ಸಮುದಾಯವೇ ಮಲೆಕುಡಿಯ ಸಮುದಾಯ. ಇವತ್ತಿಗೂ ಕೂಡ ತಮಗೆ ಬೇಕಾಗಿರುವಂಥ ಒಂದು ಮೂಲಭೂತ ಸೌಕರ್ಯಗಳಿಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂದರೆ ತಪ್ಪಾಗಲ್ಲ ಅಂತ ಅಂದ್ಕೊಳ್ತೀನಿ. ಸುಮಾರು 1 ವರ್ಷಗಳ ಹಿಂದೆ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ವಿ. ನಿಜಕ್ಕೂ ನೀವು ನಂಬ್ತಿರೋ ಬಿಡ್ತಿರೋ ನಾವೆಲ್ಲರೂ ಕೂಡ 2026ರಲ್ಲಿ ಬದುಕ್ತಾ ಇದ್ವಿ. ಆದರೆ ಅಲ್ಲಿಯ ಜನಗಳು ಅಥವಾ ಅಲ್ಲಿಯ ಊರು ಇನ್ನೂ ಕೂಡ 50 ವರ್ಷಗಳ ಹಿಂದೆ ಬದುಕ್ತಾ ಇದೆ ವೀಕ್ಷಕರೇ. ಯಾವ ಒಂದು ಸೌಕರ್ಯಗಳು ಕೂಡ ಅವ್ರಿಗಿನ್ನೂ ಸಿಕ್ಕಿಲ್ಲ. ರೋಡ್ ವ್ಯವಸ್ಥೆ ಇಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ. ಆದರೆ ವೋಟಿಂಗ್ ವ್ಯವಸ್ಥೆ ಮಾತ್ರ ಅಲ್ಲಿಯ ಜನಗಳಿಗೆ ಇದೆ. ಈ ಎಲ್ಲ ಹಕ್ಕಿಗಳಿಗೋಸ್ಕರ ಹೋರಾಟವನ್ನು ಮಾಡಿ ತಮಗೆ ಆಗ್ತಿದ್ದಂಥ ಒಂದು ದೌರ್ಜನ್ಯವನ್ನು ಹೊರ ಜಗತ್ತಿಗೆ ಮಾಧ್ಯಮದ ಮುಖಾಂತರ ತಿಳಿಸಿದ್ದಕ್ಕೆ ಅನ್ಯಾಯವಾಗಿ ನಕ್ಸಲ್ ಪಟ್ಟವನ್ನು ಹೊರಿಸಿಕೊಂಡಂಥವರೇ ವಿಠಲ್ ಮಲೆಕುಡಿಯ. ಸುಮಾರು 9 ವರ್ಷಗಳ ಕಾಲ ಕಾನೂನು ಹೋರಾಟ ಜೊತೆಗೆ ಜೈಲು ವಾಸವನ್ನು ಕೂಡ ಅನುಭವಿಸಿ ಬಂದಂಥವ್ರು. ಇವತ್ತು ನಾವು ಅವ್ರನ್ನ ಭೇಟಿಯನ್ನು ಆಗೋಣ. ನಿಮ್ಮ ಊರಿಗೆ ಪ್ರೆಸೆಂಟ್ ಇರುವಂಥ ಒಂದು ಸಮಸ್ಯೆ ಏನು? ನಮ್ಮ ಊರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುತ್ಲೂರು ಅಂತ ನಮ್ಮೂರು. ಅಂದರೆ ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಒಳಗಡೆ ಬರುವಂಥ ಪ್ರದೇಶ ಆಗಿರುತ್ತೆ. ಇದು ಬೆಳ್ತಂಗಡಿ ತಾಲೂಕಿನಲ್ಲಿ ಸುಮಾರು 11 ಗ್ರಾಮಗಳು ನ್ಯಾಷನಲ್ ಪಾರ್ಕ್ ಒಳಗಡೆ ಬರುತ್ತೆ. ಇಲ್ಲಿ ಮುಖ್ಯವಾಗಿ ಮೂಲಭೂತ ಸೌಕರ್ಯದ್ದೇ ಸಮಸ್ಯೆಗಳಿವೆ. ಒಂದು ರಸ್ತೆ ಇಲ್ಲ, ಸರಿಯಾದಂಥ ವ್ಯವಸ್ಥೆಗಳಿಲ್ಲ. ಇನ್ನೊಂದು ಯಾರ ಮನೆಗೂ ಕೂಡ ಈ ಭಾಗದಲ್ಲಿ ಕರೆಂಟ್ ಅಂದರೆ ವಿದ್ಯುತ್ ಸಂಪರ್ಕ ಇಲ್ಲ. ಈ ರೀತಿಯ ಒಂದಷ್ಟು ಸಮಸ್ಯೆಗಳು ಈ ಭಾಗದಲ್ಲಿ ಹೆಚ್ಚಾಗಿ ಕಾಣಲಿಕ್ಕೆ ಸಿಗುವಂಥದ್ದು ಈಗ ಪ್ರೆಸೆಂಟ್ ಇರುವಂಥ. ಹೌದು. ಈಗ ಅದೇ ಒಂದು 10 ರಿಂದ 15 ವರ್ಷ ಹಿಂದೆ ತಗೊಳ್ಳೋಣ, ಏನೆಲ್ಲ ಸಮಸ್ಯೆಗಳಿತ್ತು? ಮೊದಲು ಅಂದರೆ ನಾವು ಕಾಡುತ್ಪತ್ತಿಯನ್ನು ಮಾಡಿ ಜೀವನ ಸಾಗಿಸಬೇಕಾದಂಥ ಸ್ಥಿತಿ ಇತ್ತು. ಒಂದು 10-20 ವರ್ಷದ ಹಿಂದೆ ಬೆತ್ತದ ಬುಟ್ಟಿ, ಕಾಡಿನ ಉತ್ಪನ್ನಗಳನ್ನೆಲ್ಲ ತಂದು ಅಲ್ಲಿಂದ ಅದನ್ನು ಸಂಸ್ಕರಣೆ ಮಾಡಿ ಮತ್ತೆ ಅಂಗಡಿಗೆ ಮಾರಿ ಅಲ್ಲಿಂದ ನಾವು ವಸ್ತುಗಳನ್ನು ತಗೊಂಡು ಮನೆಗೆ ಹೋಗಿ ಆ ರೀತಿಯ ಜೀವನ ನಡೀತಾ ಇತ್ತು. ಇಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಏನು ಮಾಡ್ತಾ ಇತ್ತು ಅಂತಂದರೆ ನಾವು ಕಾಡುತ್ಪತ್ತಿ ಮಾಡಬಾರ್ದು ಅನ್ನುವಂಥ ರೂಲ್ಸ್ಗಳನ್ನೆಲ್ಲ ಅಲ್ಲಿನ ಜನರಿಗೆ ಹೇರಿಕೆ ಮಾಡಲಿಕ್ಕೆ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಅಲ್ಲಿನ ಜೀವನಾಧಾರ ನಮಗೆ ಕಾಡುತ್ಪತ್ತಿ ಆಗಿತ್ತು. ಇಂಥ ಸಂದರ್ಭದಲ್ಲಿ ಕೆಲವೊಂದು ಕಾಡುತ್ಪನ್ನಗಳನ್ನು ಏನು ಮಾಡಿದ್ರು, ಅವರು ಏಲಂ ಕೊಟ್ಟರು. ಅಂದರೆ ಸ್ಥಳೀಯರಿಗೆ ತಗೊಳ್ಳಿಕ್ಕೆ ಅವಕಾಶ ಇಲ್ಲದ ಹಾಗೆ ಬೇರೆಯವರಿಗೆ ಏಲಂ ಕೊಟ್ಟರು, ಟೆಂಡರ್ ಕೊಟ್ಟರು. ಆ ರೀತಿ ಆದಾಗ ಅಲ್ಲಿನ ಸ್ಥಳೀಯ ಜನರಿಗೆ ಬಹಳ ಸಮಸ್ಯೆಗಳು ಶುರುವಾಯಿತು. ಆ ಸಂದರ್ಭದಲ್ಲೇ ಇಲ್ಲಿ ಒಂದಷ್ಟು ಅರಣ್ಯ ಇಲಾಖೆ ಮತ್ತು ಅಲ್ಲಿನ ಸ್ಥಳೀಯ ಜನರಿಗೆ ಸಂಘರ್ಷಗಳು ಶುರುವಾಯಿತು. ಇದರ ಜೊತೆಗೇನೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಅಂತ ಘೋಷಣೆ ಆಯಿತು. ಆ ಸಂದರ್ಭದಲ್ಲೂ ಕೂಡ ಜನರಿಗೆ ಸಮಸ್ಯೆ ಆಯಿತು. ಇಲ್ಲಿಂದ ಒಕ್ಕಲೆದ್ದು ಹೋಗಬೇಕು ಅನ್ನೋ ನೋಟಿಸ್ ಕೂಡ ಎಲ್ಲ. ಒಕ್ಕಲೆದ್ದು ಹೋಗ್ಬೇಕು ಅಂದ್ರೆ ಕಾಡನ್ನ ಬಿಟ್ಟು ಮನೆ ಖಾಲಿ ಮಾಡಬೇಕು, ಊರು ಖಾಲಿ ಮಾಡಬೇಕು ಅಂತ ಹೇಳಿ ನೋಟಿಸ್ಗಳನ್ನೆಲ್ಲ ಕೊಟ್ಟರು. ಮತ್ತೆ ದನ ಕರುಗಳನ್ನೆಲ್ಲ ಮೇಯಿಸಬಾರ್ದು, ಕಾಡಿನಲ್ಲಿ ಸೊಪ್ಪು ಕಡಿಬಾರ್ದು, ಕಟ್ಟಿಗೆ ತೆಗಿಬಾರ್ದು ಅಂತ ಎಲ್ಲ ಮಾಡ್ತಾ ಇದ್ರು. ಅದೇ ನಾವು ತಲೆತಲಾಂತರದಿಂದ ನಮ್ಮ ಹಿರಿಯರೆಲ್ಲ ಅಲ್ಲೇ ಬಾಳಿ ಬದುಕಿದವರು. ಈಗ ನಮಗೆ ಆ ಕಾಡಿನ ಉತ್ಪನ್ನಗಳನ್ನ ಸಂಗ್ರಹ ಮಾಡಲಿಕ್ಕೆ ಹಕ್ಕಿಲ್ಲ ಅಥವಾ ನೀವು ಅಲ್ಲಿಂದ ಎದ್ದು ಹೋಗಬೇಕು ಅಂತಂದಾಗ ನಮ್ಮ ಬದುಕಿನ ಪ್ರಶ್ನೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಎದುರಾಯಿತು. ಇಂಥ ಸಂದರ್ಭದಲ್ಲಿ ಅಲ್ಲಿ ಹೋರಾಟಗಳು ಶುರುವಾಯಿತು. ಜನರು ನಾವು ಇಲ್ಲಿಂದ ಒಕ್ಕಲೆದ್ದು ಹೋಗಲ್ಲ ಮತ್ತು ಇಲ್ಲಿನ ಕಾಡುತ್ಪತ್ತಿಯನ್ನು ತೆಗೆಯದೆ ನಮಗೆ ಬೇರೇನೂ ಜೀವನ ಇಲ್ಲ, ಹಾಗಾಗಿ ನಾವು ಕಾಡುತ್ಪತ್ತಿಯನ್ನು ತೆಗಿತೀವಿ, ಬೇರೆಯವರಿಗೆ ಟೆಂಡರ್ ಕೊಟ್ಟು ತೆಗೆಸುವಂಥದ್ದು ಸರಿಯಲ್ಲ ಅಂತ ಹೇಳಿ ರಾತ್ರೋರಾತ್ರಿ ಕೂಡ ನಮ್ಮವರು ಕಾಡುತ್ಪನ್ನ ಸಂಗ್ರಹ ಮಾಡಲಿಕ್ಕೆ ಒಗ್ಗಟ್ಟಾಗಿ ಹೋಗಿ ಅದನ್ನೆಲ್ಲ ಅಂಥ ಸವಾಲುಗಳನ್ನೆಲ್ಲ ಎದುರಿಸಿ ಅಲ್ಲಿ ಬದುಕಿದ್ರು.
ಈಗ ಆ ಸಂದರ್ಭದಲ್ಲಿ ರಸ್ತೆಗಳಿರಲಿಲ್ಲ, ಹೋಗ್ಲಿಕ್ಕೆ ರಸ್ತೆಗಳಿರಲಿಲ್ಲ. ಒಂದು ನಮಗೆ ಪೇಟೆಗೆ ಹೋಗ್ಬೇಕು ಅಂತಂದ್ರೆ, ಸಿಟಿಗೆ ಬರ್ಬೇಕು ಅಂದ್ರೆ ಒಂದು 12 ಕಿಲೋಮೀಟರ್ ದೂರ, ಅದು ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಬರ್ಬೇಕಾದಂಥ ಸ್ಥಿತಿ ಇತ್ತು ಅವಾಗಲೂ ಕೂಡ. ಅಂಥದ್ದೆಲ್ಲ ರಾತ್ರೋರಾತ್ರಿ ಕಾಡುತ್ಪನ್ನಗಳನ್ನೆಲ್ಲ ಅಂಗಡಿಗೆ ತಂದು ಮಾರಾಟ ಮಾಡುವಂಥ ಸ್ಥಿತಿಗಳು ಆ ಸಂದರ್ಭದಲ್ಲಿ ಇತ್ತು. ಮತ್ತೆ ಹೋರಾಟಗಳು ಆರಂಭ ಆಯಿತು. ಹೋರಾಟಗಳು ಆರಂಭ ಆದ ನಂತರ ಅರಣ್ಯ ಇಲಾಖೆಯ ಸ್ವಲ್ಪ ಕಿರುಕುಳ ಕಡಿಮೆ ಆಯಿತು. ಮತ್ತೆ ನಾವು ಸಹಜ ಸ್ಥಿತಿಯತ್ತ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಓಕೆ, ಅದಾದ ನಂತರ ಇದಲ್ಲದೆ ನಿಮಗೆ ಈ ನಕ್ಸಲ್ ನಿಮ್ಮ ಊರುಗಳಿಗೆ ಬರ್ತಾ ಇದ್ದಾರೆ ಅಂತ ಒಂದು ಕಾರಣವನ್ನ ಇಟ್ಕೊಂಡು ನಿಮ್ಗಳಿಗೆ ತೊಂದರೆ ಆಗ್ತಾ ಇತ್ತು ಅನ್ನುವಂಥದ್ದು ಕೂಡ ಕೇಳಿದ್ದೆ. ಮೊದಲು ಅಂದ್ರೆ ಇಂಥ ಒಂದು ಒಕ್ಕಲೆದ್ದು ಹೋಗಿ ಅಥವಾ ಕಾಡುತ್ಪನ್ನ ತೆಗಿಬಾರ್ದು ಅಂತ ಹೇಳುವಾಗ ಬಹಳ ವರ್ಷಗಳ ಹಿಂದೆ ನಕ್ಸಲ್ ಅಂತ ಅವ್ರು ಯಾರು ಬಂದಿರಲಿಲ್ಲ. ಸ್ಟಾರ್ಟಿಂಗ್ ಆರಂಭದಲ್ಲಿ ಜನಸಾಮಾನ್ಯರೇ ಒಂದು ಹೋರಾಟಗಳನ್ನ ರೂಪಿಸಿದ್ರು. ಮತ್ತೆ ಕರ್ನಾಟಕ ವಿಮೋಚನಾ ರಂಗ ಅಂತ ಹೇಳಿ ಆ ಭಾಗದಲ್ಲಿ ಸ್ವಲ್ಪ ಆಕ್ಟಿವ್ ಇತ್ತು. ಅವರು ಸಂಘಟನೆಗಳನ್ನ, ಜನರನ್ನ ಸಂಘಟನೆ ಮಾಡೋದು, ಒಕ್ಕಲೆದ್ದು ಹೋಗದಾಗೆ ಜನರಿಗೆ ತಿಳುವಳಿಕೆ ಹೇಳುವಂಥದ್ದು, ಅರಣ್ಯ ಕಾನೂನುಗಳೇನು ನೀಡುತ್ತೆ ಅನ್ನುವಂಥದ್ದು, ಮತ್ತೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಒಂದು ಹೋರಾಟಗಳನ್ನ ರೂಪಿಸುವಂಥದ್ದು, ಮತ್ತು ಒಟ್ಟು ಜನರಿಗೆ ಈ ರೀತಿಯ ಒಂದು ಬೆಂಬಲವನ್ನ ಕೊಟ್ಟು ನೀವು ಅಲ್ಲೇ ಬದುಕಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಹೋರಾಟ ಚಳುವಳಿಗಳನ್ನು ರೂಪಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಬೇರೆ ಯಾರು ಆ ಭಾಗದ ಸಮಸ್ಯೆಗಳನ್ನು ಕೇಳೋರು ಇರಲಿಲ್ಲ. ಆಗ ಜನ ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟರು. ಆನಂತರ ಅವರು ಅವ್ರ ಮೇಲೆಲ್ಲ ಕೇಸುಗಳು ಬೀಳಿಕ್ ಶುರುವಾಯಿತು ಮತ್ತು ಅವರು ಭೂಗತರಾದರು. ಆನಂತರ ಅವರು ಶಸ್ತ್ರ ತಗೊಂಡ್ರು. ಕೆಲವರು ಅದನ್ನ ಬಿಟ್ಟು ಹೊರ ಬಂದರು. ಆ ರೀತಿ ಆಗ ಆ ಸಂದರ್ಭದಲ್ಲಿ ನಮ್ಮವರು ಕೂಡ ಒಂದಿಬ್ರು ನಕ್ಸಲ್ ಚಳವಳಿ ಜೊತೆ ಗುರುತಿಸ್ಕೊಂಡಿದ್ರು. ಇಬ್ರು ಎನ್ಕೌಂಟರ್ ಆದ್ರು. ಮತ್ತೆ ಒಬ್ರು ಈಗ ಕಳೆದ ವರ್ಷ ಶರಣ ಆದ್ರು. ನಾಳೆಗೆ 1 ವರ್ಷ ಆಯ್ತು. ನಾಳೆಗೆ ಅಂದ್ರೆ ಜನವರಿ 7ನೇ ತಾರೀಕಿಗೆ 1 ವರ್ಷ ಆಗುತ್ತೆ. ಕೆಲವು ಕಂಡೀಷನ್ಸ್ಗಳನ್ನು ಹಾಕಿ ಸರೆಂಡರ್ ಆದ್ರು. ಆ ಕಂಡೀಷನ್ಸ್ ಬಗ್ಗೆ ಕೊನೆಯಲ್ಲಿ ಮಾತಾಡೋಣ. ಈಗ ನಿಮಗೆ ಈಗ 2010 ಅನ್ನೊಂದು ಈ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳಿಗೆ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಸೊ ನಿಮ್ಮ ಮೇಲೂ ಕೂಡ ಕೆಲವೊಂದು ದೌರ್ಜನ್ಯಗಳು ಆದವು. ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ 2010 ಅದಕ್ಕಿಂತ ಹಿಂದಿನ ಸಂದರ್ಭದಲ್ಲಿ ನಮ್ಮೂರಿನಲ್ಲಿ ಅದೇ ಕಾಡುತ್ಪನ್ನ ತೆಗಿಬಾರ್ದು, ಒಕ್ಕಲೆದ್ದು ಹೋಗಿ ಅನ್ನೋ ಸಂದರ್ಭದಲ್ಲೇ ಅರಣ್ಯ ಇಲಾಖೆ ಮತ್ತು ನಮ್ಮವರಿಗೆ ಘರ್ಷಣೆ ಆಗ್ತಾ ಇತ್ತು. ಅವಾಗಲೇ 11 ಜನರ ಮೇಲೆ ಕೇಸು ಬಿತ್ತು. ಆ ಸಂದರ್ಭದಲ್ಲಿ ಅಂದ್ರೆ ನಮ್ಮೂರಿನಲ್ಲಿ ಪ್ರತಿಯೊಬ್ಬರ ಮೇಲೂ ಒಂದೊಂದು ಮನೆಯ ಪ್ರತಿಯೊಬ್ಬರ ಮೇಲೂ ಕೇಸ್ ಇರ್ತಾ ಇತ್ತು. ಪ್ರೆಸೆಂಟ್ ಈಗಲೂ ಇದೆ. ಈಗ ಅಂದ್ರೆ ಒಂದು 10 ವರ್ಷದ ಹಿಂದೆ ಅದು ಮುಗೀತು. ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ಕೇಸು ಇಡ್ತಾ ಇತ್ತು. ಅಂದ್ರೆ ಯಾರನ್ನ ಕೊಲೆ ಮಾಡಿದ್ದಲ್ಲ, ಅತ್ಯಾಚಾರ ಮಾಡಿದ್ದಲ್ಲ, ಭೂಮಿ ಕಬಳಿಸಿದ್ದಲ್ಲ, ಆದರೂ ಕೂಡ ನಮ್ಮ ಹಕ್ಕಿಗೋಸ್ಕರ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಬಿದ್ದಂಥ ಕೇಸುಗಳು. ಇಂಥ ಸಂದರ್ಭದಲ್ಲಿ ಆನಂತರ ದೌರ್ಜನ್ಯಗಳು ನಡೀತಾ ಇತ್ತು. ಆನಂತರ ANF ಪೊಲೀಸರು ಅಂತ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ನಕ್ಸಲ್ ನಿಗ್ರಹ ಪಡೆ ಅಂತ. ಅವರು ಬಂದು ಮನೆಗಳಿಗೆ ಜನರಿಗೆ ದೌರ್ಜನ್ಯ ಮಾಡುವಂಥದ್ದು, ತೊಂದರೆ ಕೊಡುವಂಥದ್ದನ್ನ ಮಾಡ್ತಾ ಇದ್ರು. ಎಲ್ಲಿ ಹೋದ್ರು ಕೂಡ ಬ್ಯಾಗನ್ನ ಚೆಕ್ ಮಾಡೋದು, ಮನೆಗಳಿಗೆ ಬಂದು ಚೆಕ್ ಮಾಡೋದು, ಒಟ್ಟು ದೌರ್ಜನ್ಯ ಆವಾಗ ನಡೀತಾ ಇತ್ತು. ಅವರು ನಕ್ಸಲನ್ನ ಹಿಡಿಯುವ ಬದಲು ಮನೆಗಳಿಗೆ ಬಂದು ಜನರಿಗೆ ತೊಂದರೆ ಕೊಡುವಂಥದ್ದು ನಡೀತಾ ಇತ್ತು. ಅವರು ಕೂಡ ಇಲ್ಲಿಂದ ನೀವು ಒಕ್ಕಲೆದ್ದು ಹೋಗಿ ಅನ್ನೋ ಮಟ್ಟಕ್ಕೆ, ಹೇಳುವ ಮಟ್ಟಕ್ಕೆ ಅವರು ಬಂದಿದ್ರು. ಇಂತಹ ಸಂದರ್ಭದಲ್ಲಿ ನನಗಿಂತ ಮುಂಚೆನೂ ಕೂಡ ನಕ್ಸಲ್ ಬೆಂಬಲ ಕೊಡ್ತಾರೆ ಅಂತ ಹೇಳಿ ಒಂದಷ್ಟು ಜನರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗುವಂಥದ್ದು, ಜೈಲಿನಲ್ಲಿ ಇಡುವಂಥದ್ದನ್ನ ಮಾಡ್ತಾ ಇದ್ರು. 2012ರ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಕೂಡ ನಾವು ಕೂಡ ಈ ಚುನಾವಣೆ ನಮಗೆ ಬರ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಚುನಾವಣಾ ಬಹಿಷ್ಕಾರನೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಯಾಕಂದ್ರೆ ನಮಗೆ ಇಷ್ಟು ವರ್ಷ ಆದ್ರೂ ಕೂಡ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಕೂಡ ನಮಗೆ ಸೌಲಭ್ಯಗಳು ತಲುಪ್ತಾ ಇಲ್ಲ. ನಮ್ಮ ಹಕ್ಕುಗಳನ್ನ ಕೇಳಿದ್ರು ಕೂಡ ನಮ್ಮ ಮೇಲೆ ದೌರ್ಜನ್ಯ ನಡೀತದೆ. ಇಂಥ ಸಂದರ್ಭದಲ್ಲಿ ನಮಗೆ ಹಕ್ಕುಗಳನ್ನ ಕೊಡಿ, ನಾವು ಕೇಳಿದ್ದಿಷ್ಟೇ, ಅಲ್ಲಿ ರೇಷನ್ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಿ, ರಸ್ತೆಯನ್ನು ಕೊಡಿ, ವಿದ್ಯುತ್ ಕೊಡಿ ಅಂತ ಒಂದು 10-15 ಬೇಡಿಕೆಗಳನ್ನ ಇಟ್ಟು ನಾವು ಈ ರೀತಿಯ ಒಂದು ಚಳವಳಿಗೆ ಧುಮುಕಿದ್ವಿ. ಏನು ಈ ಸರಿ ಓಟ್ ಹಾಕಲ್ಲ ಅಂತ. ಮತ್ತೆ ಒಂದಷ್ಟು ಮುಖಂಡರುಗಳು ಬಂದರು, ಬೇಡಿಕೆಗಳನ್ನ ಕೇಳಿದ್ರು. ಈ ಸಂದರ್ಭದಲ್ಲಿ ನಾವು ಚುನಾವಣೆಯಲ್ಲಿ ಭಾಗವಹಿಸಿದ್ವಿ. ಆದರೆ ಬೇರೆ ಕಡೆ ನಾವು ನೋಡೋದಿದ್ರೆ 80% ಅದಕ್ಕಿಂತ ಜಾಸ್ತಿನೇ ಓಟು ನಮ್ಮ ಭಾಗದಿಂದನೇ ಬೀಳ್ತಾ ಇತ್ತು. ಹೌದು. ಇಂಥ ಸಂದರ್ಭದಲ್ಲಿ ಅದು 2010ರ ಸಂದರ್ಭದಲ್ಲಿ ಈ ರೀತಿ ಎಲ್ಲ ಆಯಿತು. ಮತ್ತೆ ಕೂಡ ನಾವು ಹೋರಾಟ ಚಳುವಳಿಯನ್ನ ಗಟ್ಟಿಯಾಗಿ ಕೇಳ್ತಾ ಇದ್ವಿ.
ಈ ಸಂದರ್ಭದಲ್ಲಿ ಒಕ್ಕಲೆದ್ದು ಹೋಗಿ ಅನ್ನೋಂಥ ಕೂಗು ಜಾಸ್ತಿ ಆಯಿತು. ಬೇರೆ ಬೇರೆ ಕಡೆಯಿಂದ ಒಕ್ಕಲೆದ್ದು ಹೋಗ್ತಾರೆ. ಅಂದರೆ ನಮ್ಮ ಭಾಗದಿಂದ ಒಂದು 5-6 ಜನ ಕುಟುಂಬಗಳು ಒಕ್ಕಲೆದ್ದು ಹೋಯಿತು. ಬೇರೆ ಬೇರೆ ಕಮಿಷನ್ ಆಸೆಗಳು ಆ ರೀತಿಯೆಲ್ಲ ಅವರನ್ನು ಒಕ್ಕಲೆಬ್ಬಿಸಿ ಕಳಿಸಿದ್ರು. ಇಂಥ ಸಂದರ್ಭ ನಾವು ಗಟ್ಟಿಯಾಗಿ ನಿಂತ್ವಿ. ನಾವು ಇನ್ನು ಉಳಿದವರು ಇನ್ನಷ್ಟು ಗಟ್ಟಿಯಾಗಿ ನಿಂತ್ವಿ. ನಾವು ಯಾವುದೇ ಕಾರಣಕ್ಕೂ ಒಕ್ಕಲೆದ್ದು ಹೋಗಲ್ಲ ಅನ್ನೋ ಮಟ್ಟಕ್ಕೆ ನಿಂತ್ವಿ. ನಾನು ಅವಾಗ MA ಮಾಡ್ತಾ ಇದ್ದೆ, ಜರ್ನಲಿಸಮ್ MA ಮಂಗಳೂರು ಯೂನಿವರ್ಸಿಟಿಯಲ್ಲಿ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನ್ನ ತಂದೆಗೆ ಏನು ಪೊಲೀಸರು ಬಂದು ಹೊಡೆದ್ರು. ಇದು ನನಗೆ ಗೊತ್ತಾಯ್ತು. ಹಾಸ್ಟೆಲಲ್ಲಿದ್ದೆ. ಅಲ್ಲಿಂದ ಈ ಹೊಡೆದದ್ದು ಗೊತ್ತಾಗಿ ನಾನು ಮನೆಗೆ ಬಂದೆ. ಮನೆಗೆ ಬಂದಾಗ ಮನೆಯಲ್ಲೆಲ್ಲ ಚಲ್ಲಬಿಲ್ಲಿ ಮಾಡಿದ್ರು. ಪೊಲೀಸರು ಸುತ್ತಮುತ್ತ, ಮನೆಯ ಸುತ್ತಮುತ್ತ ಎಲ್ಲ ಇದ್ರು. ಒಂದು 30-40 ಜನ ಪೊಲೀಸರು ಗನ್ ಹಿಡ್ಕೊಂಡಿದ್ರು. ಎಲ್ಲರೂ ಇದ್ರು. ಆ ಸಂದರ್ಭದಲ್ಲಿ ಮಾರ್ಚ್ 3 ಅದು. ಅವತ್ತು ನನ್ನನ್ನು ಮತ್ತು ತಂದೆಯನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಈಗ ನೀವು ಟಾರ್ಗೆಟ್ ಆಗಿದ್ದೀರಿ ಯಾಕೆ? ಅದು ನಾವು ಒಕ್ಕಲೆದ್ದು ಹೋಗಲ್ಲ ಅನ್ನುವಂಥ ಒಂದೇ ಒಂದು ಕಾರಣ, ಮತ್ತೆ ನಾವು ಜನರನ್ನ ಒಕ್ಕಲೆದ್ದು ಹೋಗಬೇಡಿ ಅಂತ ಹೇಳುವಂಥ ಒಂದು ಕಾರಣಕ್ಕೆ ಅವರು ಮತ್ತೆ ನಮ್ಮ ಹಕ್ಕುಗಳನ್ನ ಗಟ್ಟಿ ಧ್ವನಿಯಲ್ಲಿ ಕೇಳುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಈಗ ಈ ಒಂದು ಘಟನೆ ಬಗ್ಗೆ ಒಂದು ಚಲನಚಿತ್ರ ಕೂಡ ಆಗಿತ್ತು 1921 ಅಂತ. ಅದೇ ಮಾಧ್ಯಮದವರು ಕೂಡ ಎಂಟರ್ ಆದ್ರು, ಅವರುಗಳಿಗೆ ವಿಷಯ ತಿಳಿಸೋದು. ಹೌದೌದು, ಇದು 2009-10 ಆ ಸಂದರ್ಭದಲ್ಲಿ ಮಾಧ್ಯಮದವರು ನಮ್ಮ ಊರಿಗೆ ಭೇಟಿಯನ್ನು ಕೊಡ್ತಾರೆ. ಅದಕ್ಕಿಂತ ಮೊದಲು ಒಂದಷ್ಟು ಲೋಕಲ್ ಪತ್ರಿಕೆಯವರೆಲ್ಲ ಭೇಟಿ ಕೊಡ್ತಾ ಇದ್ರು. ರಾಜ್ಯ ಮಟ್ಟದವರು ಯಾರು ಕೂಡ ಮಾಧ್ಯಮದಲ್ಲಿ ನಮ್ಮನ್ನ ಕಾಣಿಸುವಂಥದ್ದು ಏನಿರಲಿಲ್ಲ. ಆದ್ರೆ ಮಾಧ್ಯಮದವರು ಬಂದ ಕೂಡಲೇ, ಜನಪರ ಕಾಳಜಿ ಇರುವಂತಹ ಮಾಧ್ಯಮದವರು ಬಂದ ನಂತರ ನಮ್ಮ ಸಮಸ್ಯೆಗಳೇನು ಅನ್ನುವಂಥದ್ದು ಹೊರ ಪ್ರಪಂಚಕ್ಕೆ ಗೊತ್ತಾಯಿತು. ನಾವು ಕೂಡ ಹೇಳ್ತಿದ್ವಿ. ಆ ಮೊದಲು ಯಾರಿಗೂ ಕೂಡ ಇಲ್ಲಿ ಕುತ್ಲೂರಿನ ಒಳಗಡೆ ಅರಣ್ಯವಾಸಿಗಳಿಗೆ ಏನು ಸಮಸ್ಯೆ ಇದೆ, ಮತ್ತೆ ಇಲ್ಲಿ ಏನು ದೌರ್ಜನ್ಯ ನಡೀತಾ ಇದೆ ಅನ್ನೋಂಥದ್ದು ಹೊರ ಪ್ರಪಂಚಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ಮಾಧ್ಯಮದವರು ಎಂಟ್ರಿ ಆದರು, ಸಮಸ್ಯೆಗಳನ್ನ ಕೇಳ್ತಾ ಹೋದ್ರು, ನಿರಂತರ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಆಡಳಿತ ವ್ಯವಸ್ಥೆಗೆ ಸ್ವಲ್ಪ ಕಿರಿಕಿರಿ ಶುರುವಾಯಿತು. ಈ ಸಮಸ್ಯೆಗಳು ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು, ಇದು ಇವನಿಂದ ಆಗ್ತಾ ಇದೆ ಅನ್ನುವಂಥದ್ದು ಸ್ವಲ್ಪ ಟಾರ್ಗೆಟ್ ನಾವು ಆದ್ವಿ. ಮತ್ತೆ ಅನ್ಸುತ್ತೆ ಆಗ ಸ್ವಲ್ಪ ಈ ವಿದ್ಯಾಭ್ಯಾಸ ಎಲ್ಲ ಮಾಡ್ಕೊಂಡು ಅಂದ್ರೆ ಒಳ ಜಗತ್ತಿಗೆ ಎಂಟರ್ ಆಗ್ತಿದ್ದಂಥವ್ರು. ಹೌದು, ಅದು ಕೂಡ ಒಂದು ಟಾರ್ಗೆಟ್ ಆಯ್ತು. ಹೌದು. ಸೊ ಆನಂತರ 2017ರಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಿದ್ರು, UFA ಕೇಸ್ ಹಾಕಿದ್ರು, ಅಂದ್ರೆ ದೇಶದ್ರೋಹ ಒಂದು ಕೇಸ್. ಆನಂತರ ಏನಾಯ್ತು? ನಿಮ್ ಬೆಂಬಲಕ್ಕೆ ನಿಂತ್ಕೊಂಡವ್ರು ಯಾರು? ಮತ್ತೆ ನಿಮ್ಗೆ ಏನೆಲ್ಲ ಅದು ಮೂವಿಯಲ್ಲಿ ನೋಡಿದ್ರೆ ನಮ್ಗೆ ನಿಜ ಅದು ನೋಡ್ಲಿಕ್ಕೆ ಆಗಲ್ಲ. ಆ ಥರ ಎಲ್ಲ ಸಮಸ್ಯೆಯನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದು ಅಂದರೆ ಅರೆಸ್ಟು ನಾನು ಮಾರ್ಚ್ 3ಕ್ಕೆ ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಇನ್ನೊಂದು 15 ದಿನ ಅವರು ಕಸ್ಟಡಿಲಿ ತಗೊಂಡ್ರು. ಓಕೆ, ಅವಾಗೆಲ್ಲ ನಿದ್ದೆ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಅಂಥದ್ದೆಲ್ಲ ನೀವು ಮೂವಿಯಲ್ಲಿ ನೋಡ್ತೀರಿ, ಬಟ್ ಅಂಥದ್ದೆಲ್ಲ ಮಾಡಿದ್ರು. ಬೇಲ್ ಸಿಗದಿದ್ರೂ ಪರವಾಗಿಲ್ಲ, ಒಂದು ರಾತ್ರಿ ನಿದ್ದೆ ಮಾಡಲಿಕ್ಕೆ ಕೋರ್ಟ್ನಿಂದ ಪರ್ಮಿಷನ್ ತಗೊಳ್ಳಿ ಸರ್. ಕೋರ್ಟಿಗೆ ಕರ್ಕೊಂಡು ಹೋಗೋದು, ರಾತ್ರಿ ಯಾವುದು ಹಗಲು ಯಾವುದು ಅಂತ ಗೊತ್ತಾಗದ ಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. 15 ದಿನದ ನಂತರ ಮಂಗಳೂರು ಜೈಲಿಗೆ ಹಾಕಿದ್ರು. ಅಲ್ಲೊಂದು ಒಟ್ಟು 4 ತಿಂಗಳು ಅಲ್ಲಿ ಇರಬೇಕಾಯಿತು. ಇದೇ ಟೈಮಿಗೆ ನನಗೆ ಎಕ್ಸಾಮ್ ಕೂಡ ಇತ್ತು. ಅದೇ ಅವರೇ ಕರ್ಕೊಂಡು ಹೋಗ್ತಾರೆ ಎಸ್ಕಾರ್ಟ್ ಮೂಲಕ, ಕೈಕೋಳ ಹಾಕೊಂಡೆ ಎಕ್ಸಾಮ್ ಬರೆಯುವಂಥದ್ದು ಕೂಡ ಮಾಡಬೇಕಾಯಿತು. ಆವಾಗ ಪತ್ರಕರ್ತರು ಸಪೋರ್ಟಿಗೆ ಬಂದರು, ಊರಿನವರು ಸಪೋರ್ಟಿಗೆ ಬಂದರು, ಒಂದಷ್ಟು ಜನಪರವಾಗಿರ್ತಕ್ಕಂಥ ಸಂಘಟನೆಗಳು ನಮಗೆ ಬೆಂಬಲವಾಗಿ ನಿಂತು, ಊರಿನವರು ನಿಂತರು. ಅಂದರೆ ನಮ್ಮ ಮನೆಯಲ್ಲಿ ತಾಯಿ ಮಾತ್ರ ಇರುವಂಥ ಸಂದರ್ಭ ಇತ್ತು. ಆಗ ಊರಿನವರೆಲ್ಲ ಬೆಂಬಲ ಕೊಟ್ಟರು. ಅವಾಗಲೂ ಊರಿಗೆ ಪೊಲೀಸ್ನವರು ನಿರಂತರವಾಗಿ ಭೇಟಿಯನ್ನು ಕೊಡ್ತಾ ಇದ್ರು. ಅವಾಗ ಸ್ವಲ್ಪ ಹೆದರಿಕೆಯ ವಾತಾವರಣ ಇತ್ತು ನಮ್ಮೂರಲ್ಲಿ. ಅವಾಗ ಜನ ಬೆಂಬಲ ನಮಗೆ ಸಿಕ್ತು. ಜನರು, CPIM ಮುಖಂಡರು ಬೆಂಬಲವನ್ನು ಕೊಟ್ಟರು. ಆ ರೀತಿ
ಒಂದು ಹೋರಾಟವನ್ನು ಕೂಡ ರೂಪಿಸಲಿಕ್ಕೆ ಸಾಧ್ಯ ಆಯಿತು. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಎಲ್ಲ ರೀತಿಯ ಬೆಂಬಲವನ್ನು ಕೂಡ ಸಿಕ್ತು. CPIMನ ಪಾಲಿಟ್ ಬ್ಯೂರೋ ಸದಸ್ಯರು ಕೂಡ ನಮ್ಮನ್ನು ಭೇಟಿಯಾಗಲಿಕ್ಕೆ ಬಂದು, ಮತ್ತು ಈ ವಿಷಯವಾಗಿ MB ರಾಜೇಶ್ ಅವರು ಆವಾಗ MP ಆಗಿದ್ದರು, ಅವರು ಸಂಸತ್ನಲ್ಲೂ ಕೂಡ ಈ ವಿಷಯವನ್ನು ಮಾತಾಡಲಿಕ್ಕೆ ಶುರು ಮಾಡಿದ್ರು. ಮತ್ತು ಇಲ್ಲಿ ಬೆಂಗಳೂರಿನಲ್ಲೂ ಕೂಡ ಮುಖ್ಯಮಂತ್ರಿ ಮನೆ ಎದುರು ಪ್ರತಿಭಟನೆಗಳು ನಡೆಯಿತು. ಬೆಳ್ತಂಗಡಿಯಲ್ಲೂ ಕೂಡ ನಿರಂತರವಾಗಿ ಧರಣಿ ಸತ್ಯಾಗ್ರಹಗಳು, ಉಪವಾಸ ಸತ್ಯಾಗ್ರಹ ಎಲ್ಲ ವಾರಗಟ್ಟಲೆ ನಡೆಯಿತು. ಆ ರೀತಿಯ ಒಂದು ಇಡೀ ರಾಜ್ಯಾದ್ಯಂತ ಜನಬೆಂಬಲ ಸಿಕ್ತು. ಮತ್ತು ಚಾರ್ಜ್ ಶೀಟ್ ಹಾಕಿರಲಿಲ್ಲ ಅವರು, 90 ದಿನದೊಳಗೆ ಹಾಕಿರ್ಬೇಕಾಗಿತ್ತು, ಬಟ್ ಅದನ್ನು ಕೂಡ ಹಾಕಿರಲಿಲ್ಲ. ಮತ್ತು ಸಾಕ್ಷಿಗಳಿಗೆ ಅವರು ಕೆಲವೊಂದು ಎವಿಡೆನ್ಸ್ಗಳನ್ನು ಕೂಡ ತಗೊಂಡಿದ್ರು, ಅದು ಕೋರ್ಟಲ್ಲೆಲ್ಲ ಅದು ಫೇಲ್ ಆಯಿತು. ಹೌದೌದು, ನಮ್ಮ ಊರಿನ ಜನರನ್ನೇ ಏನು ಗೊತ್ತಿಲ್ಲದ ಜನರನ್ನು ಕೂಡ ಸಾಕ್ಷಿಗಳನ್ನಾಗಿ ಪರಿಗಣಿಸಿದರು. ಸುಮಾರು 40-50 ಜನ ಸಾಕ್ಷಿಗಳನ್ನು ಮಾಡಿದ್ರು, ಪೊಲೀಸರು ಸೇರಿ. ಒಂದು 4-5 ಜನ ನಮ್ಮೂರಿನವರು ಇದ್ರು, ಬಟ್ ಅವರಿಗೆ ಈ ಬಗ್ಗೆ ಏನು ಮಾಹಿತಿ ಇರಲಿಲ್ಲ. ಅವರು ಕೋರ್ಟ್ನಲ್ಲಿ ಸತ್ಯವನ್ನು ಹೇಳಿದರು. ಪೊಲೀಸರು ಏನು ಚಾರ್ಜ್ ಶೀಟ್ನಲ್ಲಿ ಏನೇನೋ ಬರೆದಿದ್ರು, ಬಟ್ ಅದು ಅಲ್ಲಿ ಪ್ರೂವ್ ಆಗಿಲ್ಲ. ಅಂದರೆ ಅವ್ರಿಗೇನು ಗೊತ್ತಾಗ್ತಿರ್ಲಿಲ್ಲ, ಅವರಿಗೆ ಮೋಸ ಮಾಡಿ. ಹೌದು, ಖಾಲಿ ಶೀಟಿಗೆಲ್ಲ ವೇಣೂರು ಪೊಲೀಸ್ ಸ್ಟೇಷನಲ್ಲಿ ಖಾಲಿ ಶೀಟಿಗೆಲ್ಲ ಸೈನ್ ಎಲ್ಲ ತಗೊಂಡು ಅವರು ಬರೆದಿದ್ದೇ ಆಟ ಅಂತ ಮಾಡಿದರು. ಬಟ್ ಅದು ಕೋರ್ಟ್ನಲ್ಲಿ ಅಲ್ಲಿ ಕೇಳಿದಾಗ ಅವ್ರಿಗೆ ಅಲ್ಲಿ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ತಲೆ ಹರಟೆ ಮಾಡಿದ್ರೆ ಬೆಟ್ ಹಾಕಿದ್ರೆ ಸರಿ, ಇಲ್ಲ ಅದೇ ಪೇಪರ್ ಮೇಲೆ ನಿಮ್ಮ ವಿರುದ್ಧನೇ ಕಂಪ್ಲೇಂಟ್ ಬರೆದು ಒದ್ದು ಒಳಗಾಕ್ಬಿಡ್ತೀನಿ. ನನ್ನನ್ನು ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಮನೆಯಲ್ಲಿದ್ದ ಎಲ್ಲ ವಸ್ತುಗಳನ್ನು ಕೂಡ ಅವರು ತಗೊಂಡು ಹೋದರು. ಅಂದರೆ ಬಟ್ಟೆ ಆಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಭಗತ್ ಸಿಂಗ್ ಪುಸ್ತಕ ಆಗಿರ್ಬೋದು, ಸಕ್ಕರೆ, ಚಾಹುಡಿ, ಮನೆಯ ಬಳಕೆ ಎಲ್ಲ ವಸ್ತುಗಳನ್ನು ಪೊಲೀಸರು ಸೀಸ್ ಮಾಡಿ ಅದೇ ನಕ್ಸಲ್ಗೆ ಪೂರಕವಾಗಿ ಇವರು ಇಟ್ಕೊಂಡಿದ್ರು ಅನ್ನುವಂಥದ್ದನ್ನು ಅವರು ಚಾರ್ಜ್ ಶೀಟ್ನಲ್ಲೂ ಕೂಡ ಅದನ್ನು ತೋರಿಸಿದರು. ಬಟ್ ಎಲ್ಲ ಮನೆಯಲ್ಲಿ ಅದು ಇರುತ್ತೆ, ಕೋರ್ಟ್ನಲ್ಲಿ ಅವರಿಗೆ ಅದನ್ನು ಪ್ರೂವ್ ಮಾಡಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕಂದರೆ ಎಲ್ಲರ ಮನೆಯಲ್ಲಿ ಅದು ಸಕ್ಕರೆ, ಚಾಹುಡಿ ಇರುವಂಥದ್ದೇ ಅದೆಲ್ಲ ಇತ್ತು. ಒಂದಷ್ಟು ಪೇಪರ್ ಕಟ್ಟಿಂಗ್ಗಳನ್ನು ತಗೊಂಡು ಹೋದ್ರು. ಜನರ ಸಮಸ್ಯೆಗಳೇನಿದೆ ಅನ್ನುವಂಥದ್ದು ಪತ್ರಿಕೆಗಳೇನು ಬರ್ತಾ ಇತ್ತು ಅದು ನಾವು ತೆಗೆದಿಡ್ತಾ ಇದ್ವಿ. ಅಂಥದ್ದು ಪತ್ರಿಕೆಗಳನ್ನು ತಗೊಂಡು ಹೋದ್ರು. ಇದೇ ಇವರು ನಕ್ಸಲ್ಗೆ ಪೂರಕವಾಗಿ ಇಟ್ಕೊಂಡಿರುವಂಥದ್ದು ಅಂತ ಹೇಳಿ ಚಾರ್ಜ್ ಶೀಟ್ನಲ್ಲೆಲ್ಲ ಬರೆದ್ರು. ಬಟ್ ಅದು ಕೋರ್ಟ್ನಲ್ಲೇನು ನಿಲ್ಲುವಂಥ ಚಾನ್ಸಸ್ ಇರಲಿಲ್ಲ, ನಿಲ್ಲೂ ಕೂಡ ಇಲ್ಲ. ಭಗತ್ ಸಿಂಗ್ ಪುಸ್ತಕ ಓದುವುದು ಅಪರಾಧವಲ್ಲ. ರಾಮಣ್ಣ ಮತ್ತು ಮಂಜು ಎಂಬುವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಆರೋಪ ಮುಕ್ತರನ್ನಾಗಿ ಮಾಡಲಾಗಿದೆ. ಅವರ ಜಾಮೀನು ಬಾಂಡ್ ಹಿಂದಿರುಗಿಸಿ ಆರೋಪಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ನಮಗೆ ಇಲ್ಲಿ ಬೆಳ್ತಂಗಡಿಯಲ್ಲಿ ಶಿವಕುಮಾರ್ ಅನ್ನೋ ಲಾಯರು ಹೆಲ್ಪ್ ಮಾಡಿದರು. ಮತ್ತು ಮಂಗಳೂರಿನಲ್ಲಿ ಬಂದಾಗ ದಿನೇಶ್ ಹೆಗ್ಡೆ ಉಳೆಪಾಡಿ ಅವರು ಈ ಕೇಸನ್ನು ಮುನ್ನಡೆಸಿದರು. ಯಾವುದೇ ದುಡ್ಡು ತಗೊಳ್ಳೋದೆ ಅವರು ಕೇಸನ್ನು ನಡೆಸ್ಕೊಟ್ರು. ಅಂದರೆ ಇಲ್ಲಿ ನಿಮ್ಮ ಉದ್ದೇಶಪೂರ್ವಕವಾಗಿ ಈ ಒಂದು ಅಪರಾಧಕ್ಕೆ ನಿಮ್ಮನ್ನು ಸಿಗಾಕ್ಸ್ಬೇಕು, ಹೌದು, ನಿಮ್ಮನ್ನು ನಕ್ಸಲ್ ಅಂತ ಪ್ರೂವ್ ಮಾಡಬೇಕು ಅಂತ ಅದೇ ಉದ್ದೇಶಪೂರ್ವಕವಾಗಿ. ನನ್ನ ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ಕೂಡ ಬಹಳಷ್ಟು ಜನರನ್ನ ಈ ರೀತಿ ಪೊಲೀಸರು ಹೇಳ್ಕೊಂಡು ಹೋಗೋದು, ಸ್ಟೇಷನ್ ಅಲ್ಲಿ ಕೂರಿಸೋದು ಅಥವಾ ಜೈಲಿಗೆ ಹಾಕೋದು ಅಂತದೆಲ್ಲ ಮಾಡ್ತಾ ಇದ್ರು. ಆವಾಗ ಇಷ್ಟೊಂದು ಬೆಂಬಲ ಯಾರಿಗೆ ಸಂತ್ರಸ್ತರು ಇರ್ತಾರೆ, ತೊಂದರೆ ಒಳಗಾಗಿರ್ತಾರೆ, ಅವರಿಗೆ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ನನಗೆ ಮಾಧ್ಯಮ ಪರಿಚಯ ಇದ್ರಿಂದ, ಹೊರಗಡೆ ಸ್ವಲ್ಪ ಒಂದಷ್ಟು ಪತ್ರಕರ್ತರು ಪರಿಚಯ ಇದ್ದಿರೋದ್ರಿಂದಾಗಿ ಮತ್ತು ಸಂಘಟನೆಯಲ್ಲಿ ನಾನು ತೊಡಗಿಸ್ಕೊಂಡಿದ್ದರ ಕಾರಣಕ್ಕೋಸ್ಕರ ಅವರೆಲ್ಲರೂ ಕೂಡ ಬೆಂಬಲಕ್ಕೆ ನಿಂತರು. ಮತ್ತು ಇದು ಹೊರ ಪ್ರಪಂಚಕ್ಕೆ ಗೊತ್ತಾಯಿತು. ಹಾಗಾಗಿ ಇದು ಸ್ವಲ್ಪ ಇಶ್ಯೂ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಜನರು ಕೂಡ ಮಾತಾಡಲಿಕ್ಕೆ ಶುರು ಮಾಡಿದ್ರು. ಈಗ ಕೋರ್ಟ್ನಲ್ಲಿ ಆ ಕೇಸ್ ಮುಗ್ದಿದೆ ಯಾವಾಗ? ಅದು 9 ವರ್ಷ ಕೇಸ್ ನಡೀತು. ಹೌದು, ಅಂದರೆ 2021 ಲಾಕ್ಡೌನ್ ಸಮಯದಲ್ಲಿ. ಲಾಕ್ಡೌನ್ ಸಮಯದಲ್ಲಿ ನಡೀತು. ಈಗ ನೀವು 4 ತಿಂಗಳು ಜೈಲಿನೊಳಗಡೆ ಇದ್ರಿ. ಹೌದು. ಸೊ ಬಂದ ನಂತರ ಏನೆಲ್ಲ ಸಮಸ್ಯೆಗಳಾಯ್ತು? ಈಗ ಜೈಲಿನಲ್ಲಿ ಇದ್ರಿ ಅಂದರೆ ಒಂದು ಸಮಸ್ಯೆಗಳು ಉಂಟಾಗುತ್ತೆ ಆಚೆ ಬಂದ ನಂತರ. ಸಡನ್ನಾಗಿ ಈಗ ಲೈಫ್ಗೆ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂದರೆ ಆಗಲ್ಲ. ಕೆಲಸ ಆಗಿರ್ಬೋದು. You may go now. ವಾಟ್ ಹ್ಯಾಪನ್ ಅನಿತಾ? ಇಂಟರ್ವ್ಯೂನು ಶುರುನೇ ಆಗಿಲ್ಲ. He's a Naxal. Moreover, he has a sedition case against him. ನನಗೆ ಆವಾಗಲೇ ಜನ ಬೆಂಬಲ ಇವ್ ನಕ್ಸಲ್ ಅಲ್ಲ ಅನ್ನೋ ರೀತಿ ಎಲ್ಲ ಕಡೆ ಅದು ಗೊತ್ತಿತ್ತು. ವಾಸ್ತವ ಏನು ಅಂತ ಜನರಿಗೂ ಕೂಡ ಗೊತ್ತಿತ್ತು. ಹಾಗಾಗಿ ಅಷ್ಟೇನು ಸಮಸ್ಯೆ ಆಗಲಿಲ್ಲ. ಮತ್ತು ಜನರು ನನ್ನ ಪರವಾಗಿ ನಿಂತಿದ್ದರಿಂದಾಗಿ ಇದು ಅಷ್ಟೇನು ಸಮಸ್ಯೆ ಅಂತ ಅನಿಸ್ಲಿಲ್ಲ. ಮತ್ತು ನಾವು
ಅಂದರೆ ಸಮಸ್ಯೆಗಳು ಮೊದಲು ಹೇಗಿತ್ತು ಅದು 4 ತಿಂಗಳಲ್ಲಿ ಏನು ಬಗೆಹರಿಯುವಂಥದ್ದು ಆಗಿರಲಿಲ್ಲ. ನೆಕ್ಸ್ಟ್ ಅದನ್ನೇ ಹಿಡ್ಕೊಂಡು ಮತ್ತೆ ಹೋರಾಟ ಚಳುವಳಿಗಳನ್ನು ಮತ್ತಷ್ಟು ಗಟ್ಟಿಯಾಗಿ ನಾವು ರೂಪಿಸಿದ್ವಿ. ನಮ್ಮ ಹಕ್ಕುಗಳನ್ನು ಇನ್ನಷ್ಟು ಗಟ್ಟಿಯಾಗಿ ಕೇಳಿದ್ವಿ, ಜನ ಕೂಡ ಗಟ್ಟಿಯಾಗಿ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೌದು. ನಂತರ ಅಂದರೆ ಕೋರ್ಟ್ ಎಲ್ಲ ಹೋಗ್ತಾ ಇದ್ರಿ? ನಿರಂತರವಾಗಿ ಕೋರ್ಟ್ ಹೋಗಬೇಕಾಗಿತ್ತು. ನಾನು ಇಲ್ಲಿ ತುಮಕೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಮತ್ತೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈಗ ಕೋರ್ಟ್ಗೆ ಹೋಗ್ಬೇಕಂದ್ರೆ ಅಲ್ಲಿ 11 ಗಂಟೆಗೆ ಹೋಗಬೇಕಾಗಿತ್ತು. ಅಂದರೆ ಇಲ್ಲಿಂದ ಅವಾಗ ಲಾಕ್ಡೌನ್ ಸಮಯ ಎಲ್ಲ ಆಗಿರೋದ್ರಿಂದ ಇಲ್ಲಿ ಬಸ್ಸು ಕೂಡ ಇರ್ತಾ ಇರಲಿಲ್ಲ. ಇಲ್ಲಿಂದ ಬೈಕಲ್ಲಿ ಹೋಗಿ ಅಲ್ಲಿ ಮಂಗಳೂರು ಕೋರ್ಟಿಗೆ ರೀಚ್ ಆಗುವಂಥದ್ದು ಅಂಥದ್ದು ಸವಾಲಿತ್ತು. ಹೌದು. ಈಗ ಎಲ್ಲ ಆಯಿತು, 2021ರಲ್ಲಿ ಈ ಎಲ್ಲ ಏನಿದು ಕೇಸ್ ಎಲ್ಲ ಕ್ಲೋಸ್ ಆಯಿತು. ನಿಮ್ಮ ಭಾಗದಲ್ಲಿ ಆಕ್ಟಿವ್ ಆಗಿದ್ದಂಥ ನಕ್ಸಲ್ಗಳಿದ್ರು, ಎನ್ಕೌಂಟರ್ಗಳು ಆದವು ಕೆಲವು ಜನಗಳು. ಇನ್ನು ಉಳಿದಂಥವ್ರು ಸರೆಂಡರ್ ಆದರು. ನಾಳೆಗೆ ಇಲ್ದಾಗೆ 1 ವರ್ಷ ಆಯಿತು. ಸೊ ಅವ್ರು ಸರೆಂಡರ್ ಆಗಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ಗಳನ್ನು ಇಟ್ಕೊಂಡಿದ್ರು. ಅಂದರೆ ನಕ್ಸಲ್ ಸಾಧಾರಣ ಅಂದರೆ ಸಂಪೂರ್ಣ ಒಂದು ಮುಗಿಯುವ ಹಂತಕ್ಕೆ ಕರ್ನಾಟಕದಲ್ಲಿ ಬರ್ತಾ ಇತ್ತು. 5-6 ಜನ ಅಷ್ಟೇ ನಕ್ಸಲರು ಅಲ್ಲಿ ಓಡಾಡ್ತಾರೆ ಅನ್ನುವಂಥದ್ದು ಮಾಹಿತಿ ಇತ್ತು. ಆದರೆ ಕರ್ನಾಟಕದಲ್ಲಿ ಅವರ ಚಲನವಲನ 2010 ಸಂದರ್ಭದಲ್ಲಿ ಸಾಧಾರಣ ನಿಂತಿತ್ತು ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಕೂಡ ಏನು ಮಾಡಿತು, ಕಳೆದ ವರ್ಷ ನಕ್ಸಲ್ ಶರಣಾಗತಿ ಪ್ಯಾಕೇಜನ್ನು ತಗೊಂಡ್ಬಂದರು. ಒಂದಷ್ಟು ಕಂಡೀಷನ್ಗಳನ್ನ ಹಾಕಿ ಅವರು ಏನು ಶರಣಾಗತಿ ಮಾಡಿದರು. ಈ ಸಂದರ್ಭದಲ್ಲಿ ಸರ್ಕಾರ ಹೇಳಿತ್ತು ಅವರ ಕೇಸನ್ನು ಬೇಗ ಮುಗಿಸ್ತೀವಿ ಅಂತ ಒಂದು ಹೇಳಿತ್ತು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಮಾಡಿ, ಸ್ಪೆಷಲ್ ಕೋರ್ಟ್ಗಳನ್ನು ಮಾಡಿ ನಾವು ಅವರ ಕೇಸ್ಗಳನ್ನು ಮುಗಿಸ್ತೀವಿ ಅಂತ. ಮತ್ತೆ ನಕ್ಸಲ್ ಬಾಧಿತ ಪ್ರದೇಶಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತೀವಿ ಅಂತ ಹೇಳಿತ್ತು. ಅವ್ರು ನಕ್ಸಲರು ಕೂಡ ಶರಣಾಗುವ ಮೊದಲು ಕೂಡ ಅವರು ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ರು. ಹೌದು, ಆ ಭಾಗಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತೇಳಿ. ಆದರೆ ಸರ್ಕಾರ ಅವ್ರನ್ನ ಶರಣಾದ ನಂತರ ನಮ್ಮನ್ನ ತಿರುಗಿ ಕೂಡ ನೋಡದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಈ ಸ್ಥಿತಿಗೆ ನಾವು ಹೇಳಬೇಕು ಅಂತಂದ್ರೆ ಮೂಲಭೂತ ಸೌಕರ್ಯಗಳು ಅವತ್ತು ಕೇಳ್ತಾ ಇದ್ವಿ, ಇವತ್ತು ಅದನ್ನೇ ಕೇಳುವಂತ ಪರಿಸ್ಥಿತಿ ನಮಗಿದೆ. ಅದಕ್ಕೆ ಕೇಳಿದೆ ಆಗ್ಲೇ. ಹೌದು, ಈ ಪ್ರೆಸೆಂಟ್ ಏನಿದೆ 10 ವರ್ಷದ ಹಿಂದೆ ಏನಿದೆ ಅಂತ. ಸೊ 10 ವರ್ಷದ ಹಿಂದೆ ಇದ್ದಿದ್ದು ಈಗಲೂ ಕೂಡ ಇದೆ. ಹೌದು ಹೌದು, 10 ವರ್ಷದ ಹಿಂದೆ ನಾವೇನು ಮೂಲಭೂತ ಸೌಕರ್ಯ ಕೊಡಿ ಅಂತ ಕೇಳ್ತಾ ಇದೀವ, ಅದನ್ನ ಇವತ್ತು ಕೂಡ ಕೇಳುವಂತ ಪರಿಸ್ಥಿತಿ ಅದೇ ಇದೆ. ಅಂದ್ರೆ ರಸ್ತೆ ನಾವೇ ಮಾಡ್ಕೊಂಡ್ವಿ, ಸರ್ಕಾರ ಕೇಳಿ ಕೇಳಿ ಸಾಕಾಗ್ಬಿಡ್ತು, ನಾವೇ ಮಾಡ್ಕೊಂಡ್ವಿ. ಅವಾಗ್ಲೂ ಕೂಡ ಒಂದಷ್ಟು ಜನರ ಮೇಲೆ ಕೇಸ್ ಎಲ್ಲ ಹಾಕಿದ್ರು ಅರಣ್ಯ ಇಲಾಖೆ, ಅದನ್ನೆಲ್ಲ ಮಾಡಿದ್ರು. ಸುಮಾರು 10-11 ವರ್ಷ ನಾವು ಹಾರೆ ಪಿಕಾಸ್ ಹಿಡ್ಕೊಂಡು ನಾವೇ ಮಾಡಿದ್ವಿ, ರಸ್ತೆಯನ್ನ ಮಾಡಿದ್ವಿ, ಕಚ್ಚಾ ರಸ್ತೆಯನ್ನ ನಾವೇ ಮಾಡ್ಕೊಂಡ್ವಿ. ಇನ್ನು ಅದರಲ್ಲಿ ಒಂದು ಅಂತಂದ್ರೆ ಈಗ ವಿದ್ಯುತ್ಗಾಗಿ ಒಂದು ಸರ್ವೆಯನ್ನ ಮಾಡಿದ್ದಾರೆ, ಅದು ಬಿಟ್ರೆ ಬೇರೇನು ನಡೆದಿಲ್ಲ. ಮೂಲಭೂತ ಸೌಕರ್ಯಗಳನ್ನು ಕೊಡೋದಾಗ್ಲಿ ಅದನ್ನು ಎಲ್ಲೂ ಮಾಡಿಲ್ಲ. ನಮಗೆ ಈಗಲೂ ಅದನ್ನೇ ಕೇಳ್ತಾ ಇದ್ವಿ, ನಮಗೆ ಸಮರ್ಪಕವಾದ ರಸ್ತೆ ಕೊಡಿ, ವಿದ್ಯುತ್ ಕೊಡಿ ಅನ್ನೋದನ್ನ ಈಗಲೂ ಕೂಡ ನಾವು ನಿರಂತರವಾಗಿ ಕೇಳ್ತಾ ಇದ್ದೇನೆ. ಈಗ ಇದು ANF ಈ ಒಂದು ಕಡೆಯಿಂದ ಸಮಸ್ಯೆ ನಿಮಗೆ ಈಗ ಇಲ್ಲ, ನನ್ನ ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ಪ್ರತಿದಿನ ಬರೋರು, ಮನೆ ಚೆಕ್ ಮಾಡೋರು, ನಾವು ಹೊರಗಡೆ ಹೋದ್ರೆ ಬ್ಯಾಗ್ ಚೆಕ್ ಮಾಡೋರು, ನಿರಂತರವಾಗಿ ಒಂದಷ್ಟು ಕಿರುಕುಳವನ್ನೇ ಕೊಡ್ತಾ ಇದ್ರು. ನನ್ನ ಅರೆಸ್ಟ್ ಆದ ನಂತರ ಈ ಕಿರುಕುಳಗಳೆಲ್ಲ ನಿಂತು, ಮನೆಗೆ ಬಂದು ತೊಂದರೆ ಮಾಡುವಂಥದ್ದು ನಿಂತು, ಅವ್ರ ಕೆಲಸಗಳೇನೋ ಅದನ್ನು ಮಾಡ್ತಾ ಇದ್ರು. ಇತ್ತೀಚೆಗೆ ಅಂತ ಬಹಳ ಕಡಿಮೆ ಆಗಿದೆ, ನಕ್ಸಲರು ಕೂಡ ಶರಣಾಗಿದ್ದಾರೆ. ಅರಣ್ಯ ಇಲಾಖೆ ಮತ್ತೆ ಈಗ ಊರಿನ ಜನರ ಮದುವೆ ಈಗ ಹೇಗಿದೆ? ಮೊದಲು ಅಂದರೆ ಅರಣ್ಯ ಇಲಾಖೆಯ ಜನರನ್ನು ನೋಡಿದ್ರೇ ಇವರು ನಮ್ಮನ್ನು ಒಕ್ಕಲೆಬ್ಬಿಸ್ಲಿಕ್ಕೆ ಬರ್ತಾರೆ, ತೊಂದರೆ ಕೊಡ್ಲಿಕ್ಕೆ ಬರ್ತಾರೆ ಅನ್ನೋಂಥ ಸ್ಥಿತಿನೇ ಇತ್ತು. ಆ ಸ್ಥಿತಿ ಹಾಗಿತ್ತು. ಬಟ್ ಈಗ ಅಷ್ಟೇನು ಸಮಸ್ಯೆಗಳಿಲ್ಲ, ಮೊದಲಿನ ರೀತಿಯ ಸಮಸ್ಯೆಗಳಿಲ್ಲ. ಈಗ ಹೋರಾಟ ಚಳುವಳಿ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಮಾಧ್ಯಮಗಳಲ್ಲಿ, ಹೌದು, ಮಾಧ್ಯಮಗಳೆಲ್ಲ ಗೊತ್ತಾಗಿರೋದ್ರಿಂದ, ಮತ್ತೆ ಅಲ್ಲಿನ ಜನ ಕೂಡ ಅಷ್ಟು ಸುಲಭಕ್ಕೆ ನಮ್ಮ ಹಕ್ಕುಗಳನ್ನು ಗಟ್ಟಿಯಾಗಿ ಕೇಳ್ತಾ ಇರೋದ್ರಿಂದ ಏನು ಅಷ್ಟು ಸಮಸ್ಯೆಗಳು ಈಗ ಇಲ್ಲ. ಈಗ ಎಲ್ರಿಗೂ ಕೂಡ ಅರಿವು ಆಗಿದೆ. ಹೌದು ಹೌದು, ವಾಯ್ಸ್ ರೈಸ್ ಮಾಡಬೇಕು ಅಥವಾ ದೌರ್ಜನ್ಯ ಆಗ್ತಾ ಇದೆ ಅಂದ್ರೆ ನಾವು ಪ್ರಶ್ನೆ ಮಾಡಬೇಕು ಅಂತ. ಹೌದು. ಈಗ ಕೊನೆಯದಾಗಿ ಏನು ಹೇಳ್ತಾರೆ ಅಂದರೆ ಆ ಭಾಗದಲ್ಲಿ ಭಾಳಷ್ಟು ಹೋರಾಟಗಳು ಚಳುವಳಿಗಳು ನಡೆದಿರುವಂಥ ಊರೇ. ಇವತ್ತಿಗೂ ಕೂಡ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಲ್ಲಿರುವಂತಹ ಜನರಿಗೆ ಮೂಲಭೂತ ಸೌಕರ್ಯಗಳಿಲ್ಲ. ತಕ್ಷಣ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಕುತ್ಲೂರಂಥ ಭಾಗದಲ್ಲಿ ಭಾಳಷ್ಟು ಕಾಡಿನ ಒಳಗಡೆ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಅವರ ವಾಸಸ್ಥಾನಗಳಲ್ಲಿ ಇಲ್ಲಿನ ಎಲ್ಲ ಮನೆಗಳಿಗೆ ವಿದ್ಯುತ್ತನ್ನು ಕೊಡಬೇಕು, ರಸ್ತೆಗಳನ್ನು ಕೊಡಬೇಕು ಅನ್ನೋಂಥದ್ದು ನಮ್ಮ ಮುಖ್ಯವಾದ ಬೇಡಿಕೆ ಆಗಿರುತ್ತೆ. ಇದು ಮತ್ತೊಂದಂದರೆ ನಮ್ಮ ಕುತ್ಲೂರಿನಲ್ಲಿ ಒಂದು ಸೇತುವೆ ಮುರಿದು ಒಂದು 3 ವರ್ಷ ಆಯಿತು. ಅದನ್ನು ಕೂಡ ಈಗ ಅದನ್ನು ಇಂಜಿನಿಯರ್ಗಳನ್ನು ನೋಡಿ ಎಸ್ಟಿಮೇಟ್ ಎಲ್ಲ ಮಾಡಿದ್ದಾರೆ, ಬಟ್ ದುಡ್ಡೆಲ್ಲ ಬಿಡುಗಡೆ ಆಗಿದೆ. ತಕ್ಷಣ ಆ ಸೇತುವೆಯನ್ನು ನಿರ್ಮಾಣ ಮಾಡಬೇಕು. ಮತ್ತು ಅಲ್ಲಿ ಆ ಭಾಗದ ಜನರ ಶಿಕ್ಷಣಕ್ಕೆ ಆಗಿರ್ಬೋದು,
ಉದ್ಯೋಗಕ್ಕಾಗಿರ್ಬೋದು ಎಲ್ಲ ಸರ್ಕಾರ ಸ್ವಲ್ಪ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು. ಆ ಜನರಿಗೆ ನೀಡಬೇಕಾಗಿರತಕ್ಕಂತಹ ಮೂಲಭೂತ ಹಕ್ಕುಗಳೇನಿದೆ ಅದನ್ನು ಸರ್ಕಾರ ತಕ್ಷಣ ಒದಗಿಸಿಕೊಡಬೇಕು ಅನ್ನೋಂಥದ್ದು ನಾವು ಇವತ್ತು ಅದನ್ನೇ ಕೇಳ್ತಾ ಇದ್ದೀವಿ. ಓಕೆ, ಈಗ ಕುತ್ತೂರು ಆಯಿತು, ಇದಲ್ಲದೆ ಇದೇ ರೀತಿಯಾದ ಸಮಸ್ಯೆಗಳಿರುವಂಥ ಬೇರೆ ಊರುಗಳು ಯಾವ್ಯಾವ? ಅಂದರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಇರುವಂತಹ ಸೌನಾಗಲ್ ಆಗಿರ್ಬೋದು, ನಾವೂರ್ ಆಗಿರ್ಬೋದು, ಬೇರೆ ಬೇರೆ ಪ್ರದೇಶಗಳು ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿದೆ. ಇನ್ನು ಕಾರ್ಕಳದಲ್ಲೂ ಕೂಡ ಕಬ್ಬಿನಾಲ ಅಂತ ಪ್ರದೇಶಗಳಿರ್ಬೋದು, ಈದು ಅಂತ ಪ್ರದೇಶಗಳಿರ್ಬೋದು, ಇಲ್ಲೆಲ್ಲ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು. ಮತ್ನಾವ್ನಲ್ಲೂ ಕೂಡ ಒಂದು ಸೇತುವೆ ಆಗಬೇಕು ಅಂತ ಆ ಭಾಗದ ಜನರ ಬೇಡಿಕೆ ಇರುವಂಥದ್ದು, ಅಲ್ಲೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ಈ ರೀತಿ ಎಲ್ಲ ನಕ್ಸಲ್ ಬಾಧಿತ ಪ್ರದೇಶ ಅಂತ ಸರ್ಕಾರ ಮೊದಲೇ ಗುರುತು ಮಾಡಿಕೊಂಡಿರುವಂಥದ್ದು. ಅಲ್ಲಿಗೆ ಮೂಲಭೂತ ಸೌಕರ್ಯಗಳು ಒದಗಿಸಿದಾರಾ ಅಥವಾ ಅವರಿಗೆ ಬೇಡಿಕೆಗಳೇನು ಅನ್ನೋಂಥದ್ದನ್ನು ಸರ್ಕಾರ ಗಮನಿಸಬೇಕು ಮತ್ತು ಅಲ್ಲಿನ ಜನರ ಏನು ಬೇಡಿಕೆಗಳಿದೆ ತಕ್ಷಣ ಈಡೇರಿಸಬೇಕು ಅನ್ನೋಂಥದ್ದು ನನ್ನ ಕೇಳ್ಕೊಳ್ತೀನಿ. ಈಗ ಇಷ್ಟೊಂದು ಸಮಯವನ್ನು ಕೊಟ್ಟರೆ ಇದೀಗ ಈ ಒಂದು ಸಮಸ್ಯೆಗಳನ್ನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ, ಅಂದರೆ ಹಿಂದೆನೂ ಕೂಡ ಒಂದು ವರ್ಷದಿಂದ ತೋರಿಸಿದ್ವಿ, ಅದನ್ನು ಮತ್ತೆ ಇನ್ನೊಂದು ಸ್ವಲ್ಪ ನಮ್ಮ ಜನಗಳಿಗೆ ತೋರಿಸೋದಕ್ಕೆ ಪ್ರಯತ್ನವನ್ನು ಪಡೋಣ ಮುಂದಿನ ದಿನಗಳಲ್ಲಿ. ಖಂಡಿತ. ಧನ್ಯವಾದಗಳು. ಥ್ಯಾಂಕ್ ಯು.